ಮಹಾಮಳೆಗೆ ಕರಾವಳಿ ತತ್ತರಿಸಿದೆ. ಮಂಗಳೂರಿನ ಮರವೂರು ಡ್ಯಾಂನಿಂದ ರೈತರ ಬದುಕು ನೀರು ಪಾಲಾಗಿದೆ. ನದಿ ನೀರು ನುಗ್ಗಿ ಸಾವಿರಾರು ಎಕರೆ ಕೃಷಿ ಭೂಮಿ ನಾಶವಾಗಿದೆ. ನೂರಾರು ಎಕರೆ ಕೃಷಿ ಭೂಮಿಗೆ ನೀರು ನುಗ್ಗಿ ನದಿಯಂತಾಗಿದೆ. ಹೊಲ ಗದ್ದೆಗಳಲ್ಲಿ ನೀರು ತುಂಬಿದ್ರಿಂದ ದೋಣಿಯಿಂದಲೇ ಗ್ರಾಮಕ್ಕೆ ತೆರಳಬೇಕಾದ ಸ್ಥಿತಿ ಬಂದಿದೆ. ಗದ್ದೆ ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ಜನರು ನರಕ ಯಾತನೆ ಅನುಭವಿಸಿದ್ದಾರೆ. ಮನೆ ಅಂಗಳದವರೆಗೂ ನೀರು ಬಂದಿದ್ದು ಗ್ರಾಮದಲ್ಲಿರುವ 3-4 ದೋಣಿ ಬಳಸಿ ಬೇರೆಡೆ ತೆರಳಬೇಕಾದ ಸ್ಥಿತಿ ಬಂದಿದೆ. ದೋಣಿಯಲ್ಲೇ ತೆರಳಿ ದಿನಸಿ ಮನೆ ಸಾಮಗ್ರಿ ತರಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಕ್ಷಣಕ್ಕೂ ಫಲ್ಗುಣಿ ನದಿ ನೀರಿನ ಅಬ್ಬರ ಹೆಚ್ಚುತ್ತಿದೆ. ಅವೈಜ್ಞಾನಿಕ ಡ್ಯಾಂನಿಂದ ಯಾವುದೇ ಕ್ಷಣದಲ್ಲೂ ನೀರು ಹರಿವು ಹೆಚ್ಚಳವಾಗಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಚಿಕ್ಕ ಯಲ್ಲವಳ್ಳಿ ಗ್ರಾಮಕ್ಕೆ ಮಳೆ ಕಂಟಕವಾಗಿದೆ. ಮಳೆ ಅಬ್ಬರದ ನಡುವೆ ಜೀವ ಭಯದಲ್ಲೇ ಮಕ್ಕಳು ಶಾಲೆಗೆ ತೆರಳಿದ್ದಾರೆ. ಕೆಸರು ಗದ್ದೆಯಂತಾದ ರಸ್ತೆಯಲ್ಲೇ ಮಕ್ಕಳು ನಡ್ಕೊಂಡು ಹೋಗಿದ್ದಾರೆ. ಚಿಕ್ಕ ಸೇತುವೆ ಇಲ್ಲದೆ ಆತಂಕದಲ್ಲೇ ಮಕ್ಕಳು ಶಾಲೆಗೆ ತೆರಳುತ್ತಿದ್ದಾರೆ. 5ನೇ ತರಗತಿ ಬಳಿಕ ದೊಡ್ಡ ಯಲ್ಲವಳ್ಳಿ ಗ್ರಾಮಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗಬೇಕಾಗತ್ತೆ. ಆದರೆ ಚಿಕ್ಕ ಯಲ್ಲವಳ್ಳಿ ಮತ್ತು ದೊಡ್ಡ ಯಲ್ಲವಳ್ಳಿ ಗ್ರಾಮದ ಮಧ್ಯೆ ಒಂದು ಹಳ್ಳವಿದೆ. ಮಳೆ ಬಂದಾಗ ಹಳ್ಳ ಸಂಪೂರ್ಣವಾಗಿ ತುಂಬಿ ಹಳ್ಳದ ನೀರು ಕಡಿಮೆ ಆಗ್ತಿದ್ದಂತೆ ಕೆಸರು ಗದ್ದೆಯಂತಾಗುತ್ತೆ. ಸೇತುವೆ ಮಾಡುವಂತೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನಲ್ಲಿರುವ ಸುರುಮನೆ ಫಾಲ್ಸ್ನಲ್ಲಿ ಜಲ ವೈಭವ ಕಳೆಗಟ್ಟಿದೆ. ಕಳಸಾದಿಂದ 5 ಕಿಲೋಮೀಟರ್ ದೂರದಲ್ಲಿರೋ ಸುರುಮನೆ ಫಾಲ್ಸ್ ಪ್ರವಾಸಿಗರ ನೆಚ್ಚಿನ ಸ್ಥಳವಾಗಿದೆ. 40 ಅಡಿ ಬಂಡೆಯಿಂದ ಭಾರೀ ಪ್ರಮಾಣದ ನೀರು ಧುಮ್ಮುತ್ತಿದೆ. ಹೆಲಿಕಾಪ್ಟರ್ ದುರಂತದಿಂದ 8 ಸಂಸದರು ಕುಟುಂಬಸ್ಥರು ಜಸ್ಟ್ ಮಿಸ್ ಆಗಿದ್ದಾರೆ. ಉತ್ತರಾಖಂಡದ ಕೇದಾರನಾಥ ಬಳಿ ನಿನ್ನೆ ನಡೆದ ಹೆಲಿಕಾಪ್ಟರ್ ದುರಂತದಲ್ಲಿ ಪೈಲಟ್ ಸೇರಿ 7 ಯಾತ್ರಾರ್ಥಿಗಳು ಮೃತಪಟ್ಟಿದ್ರು. ಇದೇ ಹೆಲಿಕಾಪ್ಟರ್ ಮೂಲಕ ಕೇದಾರನಾಥಗೆ 8 ಸಂಸದರು ತೆರಳಬೇಕಿತ್ತು. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರ ಪತ್ನಿ ಸುಮಿತ್ರಾ ಕಡಾಡಿ ಸೇರಿ 8 ಸಂಸದರು ಕುಟುಂಬಸ್ಥರ ಪ್ರಯಾಣ ಮಾಡಬೇಕಿತ್ತು. ಆದರೆ ಸಂಸದರು ಸ್ಥಳಕ್ಕೆ ಆಗಮಿಸಲು ತಡವಾಗಿದ್ದಕ್ಕೆ ಸಾಮಾನ್ಯ ಯಾತ್ರಾರ್ಥಿಗಳನ್ನ ಹೆಲಿಕಾಪ್ಟರ್ ಕರೆದೊಯ್ಯಲಾಗಿತ್ತು. ಆದರೆ ಹೆಲಿಕಾಪ್ಟರ್ ದುರಂತದಲ್ಲಿ ಯಾತ್ರಾರ್ಥಿಗಳು ಮೃತಪಟ್ಟಿದ್ದಾರೆ. ಸಂಸದೀಯ ಭಾಷಾ ಸಮಿತಿ ಸಭೆಯಲ್ಲಿ ಭಾಗವಹಿಸಲು ಡೆಹ್ರಾಡೂನ್ಗೆ ಸಂಸದರು ತೆರಳಿದ್ರು. ಸಭೆ ಬಳಿಕ ಡೆಹ್ರಾಡೂನ್ನಿಂದ ಕೇದಾರನಾಥಗೆ ಪ್ರಯಾಣ ಬೆಳೆಸಲು ಪ್ಲಾನ್ ಮಾಡಿದ್ರು. ಹಿರಿಯ ನಾಗರಿಕರ ದೌರ್ಜನ್ಯ ತಡೆ ದಿನಾಚರಣೆ ಹಿನ್ನೆಲೆ ಧಾರವಾಡದಲ್ಲಿ ಹಿರಿಯ ನಾಗರಿಕರಿಂದ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಮೂಲಕ ದೌರ್ಜನ್ಯ ತಡೆ ದಿನ ಆಚರಣೆ ಮಾಡಿದ್ರು. ಹಿರಿಯ ನಾಗರಿಕರ ಕಾನೂನು 2007ರ ಕಡ್ಡಾಯ ಅನುಷ್ಠಾನ ಆಗಬೇಕೆಂದು ಆಗ್ರಹಿಸಿದ್ರು. ಹಿರಿಯ ನಾಗರಿಕರ ಸಮಸ್ಯೆಗಳಿಗೆ ಅಧಿಕಾರಿಗಳು ಶೀಘ್ರ ಸ್ಪಂದಿಸಬೇಕು. ರಾಷ್ಟ್ರೀಯ ಹಿರಿಯ ನಾಗರಿಕರ ಜೀವನ ಗೌರವ ಅಭಿಯಾನ ಆರಂಭಿಸಬೇಕೆಂದು ಆಗ್ರಹಿಸಿದ್ರು. ಈ ಅಭಿಯಾನದ ಮೂಲಕ ಹಿರಿಯ ನಾಗರಿಕರಿಗೆ ಸ್ಪಂದಿಸುವ ಕಾರ್ಯವಾಗಬೇಕೆಂದು ಸಿಎಂ ಪ್ರಧಾನಿ ಮೋದಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.